ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲ್ತ್ ಸೆಂಟರ್. ನಾನು ಪ್ರತೀಕ್ಷಾ. ವೀಕ್ಷಕರೇ, ಪದೇ ಪದೇ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ತಪ್ಪೋದು ಯಾಕೆ? ಈ ರೀತಿ ಮುಟ್ಟ ಆಗದೇ ಇದ್ದಾಗ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಇದಕ್ಕೆ ಸರಿಯಾದ ಚಿಕಿತ್ಸೆ ಇದೆಯಾ? ಯಾವ ರೀತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಿನ್ನೆ ನಾವು ಋತುಚಕ್ರದ ಬಗ್ಗೆ ಮಾತನಾಡ್ತೀವಿ ಅಂದರೆ ಅತಿಯಾದ ನೋವು ಕಾಣಿಸ್ಕೊಳ್ಳೋದು ಯಾಕೆ ಅಂತ. ಬಟ್ ಆ ಋತುಚಕ್ರ ಪದೇ ಪದೇ ಮಿಸ್ ಆಗೋದು ಏನಕ್ಕೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಫಸ್ಟ್ ಈ ಅಮಿನೋರಿಯಾ ಅಂದರೆ ಏನು ಮ್ಯಾಮ್? ಅಮಿನೋರಿಯಾ ಅಂದರೆ ಮುಟ್ಟು ಆಗದೆ ಇರೋದು. ಮುಟ್ಟು ಆಗದೆ ಇರೋದು ಅಂತಂದರೆ ಎಷ್ಟು ದಿವಸಕ್ಕೆ ಮುಟ್ಟು ಆಗದೆ ಇರೋದು? ಬಹುಶಃ 1 ತಿಂಗಳು ಮಿಸ್ ಆಯಿತು, ತಿಂಗಳ ಮೇಲೆ ಒಂದು 15 ದಿವಸ ಮಿಸ್ ಆಯಿತು, 1.5 ತಿಂಗಳಿಗಾಯಿತು, 2 ತಿಂಗಳಿಗಾಯಿತು. ಅದನ್ನು ನಾವು ಅಮಿನೋರಿಯಾ ಅಂತ ಹೇಳೋಕ್ಕಾಗಲ್ಲ. 2ಕ್ಕಿಂತ ಹೆಚ್ಚಾಗಿ 3 ತಿಂಗಳು 4 ತಿಂಗಳು ಮುಟ್ಟು ಆಗದೆ ಇರೋದಕ್ಕೆ ನಾವು ಅಮಿನೋರಿಯಾ ಅಂತ ಹೇಳ್ತೇವೆ. ಈ 2-3 ತಿಂಗಳು ಮುಟ್ಟ ಆಗದೆ ಇರೋದು ಅಂತ ಹೇಳಿದ್ರಿ. ಈ ಅಮಿನೋರಿಯಾ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಅದರಿಂದ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಮುಟ್ಟು ನಿಲ್ಲೋದಕ್ಕೆ ಅಥವಾ ಋತುಚಕ್ರ ಸರಿಯಾಗಿ ಆಗದೆ ಇರೋದಕ್ಕೆ? ಹೌದು, ಹಲವಾರು ಕಾರಣಗಳಿರುತ್ತೆ ಅಮಿನೋರಿಯಾ ಆಗೋದಕ್ಕೆ. ಅಮಿನೋರಿಯಾ ಆಗೋದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತಂದರೆ ಮುಟ್ಟು ಆಗದೆ ಇರೋದಕ್ಕೆ ಒಳ್ಳೆಯದೇ ಯೋಚನೆ ಮಾಡೋಣ. ಗರ್ಭಧಾರಣೆ ಆಗಿರ್ಬೋದು ಅಲ್ವಾ? ಗರ್ಭಧಾರಣೆ ಆದರೂ ಮುಟ್ಟಾಗೋದಿಲ್ಲ. ಸೊ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು 1.5 ತಿಂಗಳು ಆಯಿತು ಅಂದ್ರೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋತಾರೆ. ಅಥವಾ ಇತ್ತೀಚೆಗಂತೂ ತಿಂಗಳ ಮೇಲೆ 2-3 ದಿವಸ ಮುಂದೆ ಹೋಯಿತು ಅಂದ ತಕ್ಷಣವೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋತಾರೆ. ಸೊ ಪ್ರೆಗ್ನೆನ್ಸಿ ಇದ್ದಾಗ, ಗರ್ಭಧಾರಣೆ ಇದ್ದಾಗ ಮುಟ್ಟು ನಿಂತು ಹೋಗಿರುತ್ತೆ, ಅದು ಒಂದು ಕಾರಣ ಆಗಿರುತ್ತೆ. ಇನ್ನೊಂದು, ವಂಶವಾಹಿ ತಂತು ತೊಂದರೆಯಿಂದನೂ ಆಗೋ ಸಾಧ್ಯತೆ ಇರುತ್ತೆ. ಹೆಣ್ಮಕ್ಳಿಗೆ ಕೆಲವ್ರಿಗೆ ವಂಶವಾಹಿ ತಂತು ಪ್ರಾಬ್ಲಮ್ಸು, ಕ್ರೋಮೋಸೋಮ್ಸ್ ಅಂತೀವಿ, ಜೆನೆಟಿಕ್ ಅಂತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದು ಟರ್ನರ್ ಸಿಂಡ್ರೋಮ್ ಅಂತ. ಅವರಲ್ಲಿ ಅಥವಾ ಫ್ರೆಜೈಲ್ ಎಕ್ಸ್ ಅಂತ ಇರುತ್ತೆ, ಅಂಥವರಲ್ಲಿ ಇದು ಮುಟ್ಟು ಬರದೇ ಇರೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಪಾಲಿಸಿಸ್ಟಿಕ್ ಓವ್ರೀಸು. ಪಾಲಿಸಿಸ್ಟಿಕ್ ಅಂತಂದರೆ ಓವ್ರೀಸಲ್ಲಿ ಹೆಚ್ಚಾಗಿ ಅಂಡಾಣು ಉತ್ಪನ್ನ ಆಗುತ್ತೆ, ಅದು ಸರಿಯಾಗಿರೋ ಅಂಡಾಣು ರಿಲೀಸ್ ಆಗದೆ ಇರೋದು, ಅದು ಕಾರಣ ಇರುತ್ತೆ. ಈಗ ಮತ್ತೆ PCOS ಅಥವಾ ಪಾಲಿಸಿಸ್ಟಿಕ್ ಓವರೀಸ್ಗೆ ಕಾರಣ ಮತ್ತು ಹಾರ್ಮೋನ್ಸು. ಸೊ 4ನೇದಾಗಿ ಹಾರ್ಮೋನ್ ತೊಂದರೆಯಿಂದನೂ ಅಮಿನೋರಿಯಾ ಆಗೋ ಸಾಧ್ಯತೆ ಕಂಡುಬರುತ್ತೆ. ಮತ್ತೊಂದಾಗಿ ಗರ್ಭಾಶಯದಲ್ಲಿ ವಿಕಾರತೆ ಇರೋದು, ಅಬ್ನಾರ್ಮಲಿಟೀಸ್ ಇನ್ ದ ಯೂಟ್ರಸ್, ಅದರಿಂದನೂ ಒಂದು ಮುಟ್ಟು ಅಮಿನೋರಿಯಾ ಆಗೋ ಸಾಧ್ಯತೆ ಇರುತ್ತೆ. ಮತ್ತೊಂದಾಗಿ ಅಶಮೆನ್ಸ್ ಅಂತೀವಿ. ಅಶಮೆನ್ಸ್ ಅಂದರೆ ಆ ಹೆಂಗಸಿಗೆ ಗರ್ಭಾಶಯ ಇರುತ್ತೆ, ಎಲ್ಲ ಅಂಗಾಂಗಗಳು ಇರುತ್ತೆ, ಆದರೆ ಅಶಮೆನ್ಸ್ ಅಂತಂದರೆ ಯಾವುದಾದ್ರೂ ಇನ್ಫೆಕ್ಷನಿಂದ ಆಗಿರ್ಬೋದು ಅಥವಾ ಯಾವುದೇ ಕಾರಣಕ್ಕೇನು ಗರ್ಭಾಶಯದ ಪದರು ಒಂದಕ್ಕೊಂದು ಪದರು ಅಂಟ್ಕೊಂಡು ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವಳಿಗೆ ಮುಟ್ಟು ಆಗದೆ ಇರೋದಾಗುತ್ತೆ. ಮ್ಯಾಮ್, ಅದ್ರ ಬಗ್ಗೆ ಮಾತನಾಡೋಣ. ಸೌಮ್ಯ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ. ಸೌಮ್ಯ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾಂ, ಕೇಳಿಸ್ತಿದೆ ಮೇಡಮ್. ಹೇಳಿಮ್ಮ, ಏನು ಸಮಸ್ಯೆ ಇದೆ ಹೇಳಿ. ಮೇಡಮ್, ಪೀರಿಯಡ್ ಆಗಿ 1 ಮಂತ್ ಆಯಿತು. ಬ್ಲೀಡಿಂಗ್ ಸ್ಟಾಪ್ ಆಗ್ತಿಲ್ಲ. ಓಕೆ. ಆಸ್ಪತ್ರೆಗೆಲ್ಲ ತೋರಿಸಿದ್ವಿ ಮೇಡಮ್, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದು ಕಮ್ಮಿ ಆಗಿದೆ, ಅಂದರೆ ನಿಂತಿಲ್ಲ. ಓಕೆ. ಈ ಸಾಮಾನ್ಯವಾಗಿ ಈ ಥರ ಗರ್ಭಸ್ರಾವ ಆಗೋದು, ಋತುಸ್ರಾವ ಹೆಚ್ಚಾಗೋದು ಕಾರಣ ಹಾರ್ಮೋನ್ಸಿಂದನೇ ಇರುತ್ತೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಅಷ್ಟೇ ಹೋಗಿ ಹೇಳಿದಾಗ ಬ್ಲೀಡಿಂಗ್ ನಿಲ್ಲೋದಕ್ಕೆ ಮಾತ್ರೆ ಕೊಡ್ತಾರೆ. ಸೊ ನೀವು ಹೇಳ್ದಂಗೆ ಇವಾಗ ಕಡಿಮೆ ಆಗುತ್ತೆ ಹೊರತು ನಿಲ್ಲಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೇ ನಿಲ್ಲುತ್ತೆ. ಬಹುಶಃ ಮತ್ತೆ ನಿಮ್ಮ ಡಾಕ್ಟ್ರ್ ಹತ್ರ ಹೋದಾಗ ಅವರು ಬೇರೆ ಮೆಡಿಸಿನ್ ಚೇಂಜ್ ಮಾಡಿ ಕೊಡ್ತಾರೆ. ಇದು ಹಾರ್ಮೋನ್ಸ್ ಟ್ಯಾಬ್ಲೆಟ್ ತೊಗೊಂಡಾಗೆ ರಕ್ತಸ್ರಾವ ನಿಲ್ಲುತ್ತೆ. ಮತ್ತು ಇಷ್ಟಕ್ಕೆ ನಿಲ್ಲಿಸಬಾರ್ದು. ನೀವು ಪದೇ ಪದೇ ಈ ಥರ ಆಗೋದಕ್ಕೆ ಬಿಡದಂಗೆ ಮುಂದೆ ಅದಕ್ಕೇನು ಬೇರೆ ಥರ ಯಾವ ಚಿಕಿತ್ಸೆ ಮಾಡ್ಕೋಬೇಕು ಅಂತಲೂ ಒಂದು ಸ್ವಲ್ಪ ಯೋಚನೆ ಮಾಡಿಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟಿಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್, ಕಾಸಸ್ ಬಗ್ಗೆ ಹೇಳ್ತಾ ಇದ್ರು ನೀವು. ಹಾಂ, ಕಾಸಸ್ ಬಗ್ಗೆ ಅದೇ ಅಶಮೆನ್ ಸಿಂಡ್ರೋಮ್ ಅಂತ, ಗರ್ಭಾಶಯದ ಒಳಪದರು ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಾಗೂ ರಕ್ತಸ್ರಾವ ಆಗೋದಿಲ್ಲ. ಸೊ ಇನ್ನೊಂದು ಕೆಲವೊಂದು ಅಂದರೆ ಥೈರಾಯ್ಡ್ ಪ್ರಾಬ್ಲಮಿಂದ ಆಗ್ಬೋದು, ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂತ ಇರುತ್ತೆ, ಅದರಿಂದನೂ ಆಗ್ಬೋದು. ಸೊ ಈ ಥರ ಕೆಲವೊಂದು ಕಾರಣಗಳಿಂದ ಅಮಿನೋರಿಯಾ ಆಗುತ್ತೆ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು, ಅಮಿನೋರಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದೊಂದು ಲಕ್ಷಣ ಅಷ್ಟೇ, ಋತುಚಕ್ರದ ಒಂದು ಲಕ್ಷಣ. ಸೊ ನನಗೆ ಮುಟ್ಟೆ ಆಗಿಲ್ಲ ಅಂದರೆ ನನಗೇನೋ ಕಾಯಿಲೆ ಆಗಿಬಿಟ್ಟಿದೆ ಅಂತ ದಯವಿಟ್ಟು ತಿಳ್ಕೊಬೇಡಿ.
ಓಕೆ, ಈ ಅಮೆನೋರಿಯಾ ಇಂದ ಸೈಡ್ ಎಫೆಕ್ಟ್ಸ್ ಅಂದರೆ ಋತುಚಕ್ರ ಸರಿಯಾಗಿ ಆಗದೇ ಇರೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಹೆಣ್ಮಕ್ಕಳಲ್ಲಿ? ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಇದ್ರ ಬಗ್ಗೆ? ಸಾಮಾನ್ಯವಾಗಿ ಈ ಅಮಿನೋರಿಯಾ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ, ಇದರಲ್ಲಿ 2 ಥರ ಇದೆ. 2 ಥರ ಅಂದರೆ ಒಂದು ಪ್ರೈಮರಿ ಅಮಿನೋರಿಯಾ, ಇನ್ನೊಂದು ಸೆಕೆಂಡ್ರಿ ಅಮಿನೋರಿಯಾ ಅಂತ. ಸೊ ಈ ಪ್ರೈಮರಿ ಅಮಿನೋರಿಯಾ ಅಂತಂದರೆ ಸಾಮಾನ್ಯವಾಗಿ ಪ್ರತಿಯೊಂದು ಹೆಂಗಸಿಗೆ 13, 14, 15 ಆ ವಯಸ್ಸಲ್ಲಿ ಆ ಒಂದು ಹೆಣ್ಣಿನ ಒಂದು ಲಕ್ಷಣಗಳು ಎಲ್ಲ ಬರುತ್ತೆ, ಆದರೆ ಮುಟ್ಟೆ ಆಗದೇ ಇರೋದಿಲ್ಲ, ಮೈನ್ ಅರಿದೇ ಇರೋದು. ಅದ್ರ ಬಗ್ಗೆ ಮಾತನಾಡೋಣ. ಚಂದ್ರಕಲಾ ಅಂತ ಕುಷ್ಟಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ಕಾರ ರೀ. ಹೇಳಿಮಾ. ಹೇಳಿಮಾ. ರೀ ಚಂದ್ರಕಲಾ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ತಿಂಗಳ ಕರೆಕ್ಟ್ ಆಗ್ತಾ ಇಲ್ರಿ ಮೇಡಮ್ ಅವ್ರ ಡೇಟ್. ಹಾಂ ಹೇಳಿ. ಅಷ್ಟೇನಾ ಸಮಸ್ಯೆ? ಪ್ರತಿ ತಿಂಗಳು ಸರಿಯಾಗಿ ಮುಟ್ಟಾಗ್ತಿಲ್ಲ ಅನ್ನೋದಾ? ಪ್ರತಿ ತಿಂಗಳು ಮುಟ್ಟಾಗ್ತಾ ಇಲ್ರಿ. ಮದುವೆಗೆ 8 ವರ್ಷ ಆತ್ರಿ, ಮಕ್ಕಳಿಗೆ ಇಲ್ರಿ. ಹಾಂ, ಪ್ರತಿ ತಿಂಗಳು ಆಗಲ್ಲ ಅಂದ್ರೆ ಮತ್ತೆ ಹೇಗಾಗುತ್ತಮ್ಮ? ಔಷಧಿ 2 ತಿಂಗಳು ಬಿಟ್ಟು 1.5 ತಿಂಗಳು ಬಿಟ್ಟು ಹಿಂಗ ಆಗ್ತಾ ಇದೆ. ಹಾಂ, ಅದಕ್ಕೆ ನೀವು ಔಷಧಿ ತಗೋಬೇಕಾಗ್ತದ, ತನ್ನಷ್ಟಕ್ಕೆ ತಾನೇ ಆಗ್ತದ? ತೋರ್ಸ್ ಬಂದಿರಿ ಮೇಡಮ್ ಅವರ, ಗರ್ಭಕೋಶದಲ್ಲಿ ಗುಳ್ಳಿದ್ದಾವ ಅಂತ ಹೇಳಿದ್ರು. ಹಾಂ, ನಾವು ಅದಕ್ಕಾಗಿ ಡಾಕ್ಟರ್ ಸಾಕ್ ಹೋಗಿದ್ವಿ. ಅವರು ಆಪರೇಷನ್ ಮಾಡ್ತೀವಿ ಅಂತ ಗುಳ್ಳಿದ್ದಲ್ಲ ಆಪರೇಷನ್ ಮಾಡ್ಯಾರ. ಆಪರೇಷನ್ ಮಾಡಿಂದು ಆಯ್ತು ರೀ, ಮತ್ತೆ ಒಳ್ಳೆ ಆಗಾಕುಂತೈತ್ರಿ ಅದು. ಅದೇ ನೀವು ಹೇಳೋ ಥರ ನೋಡಿದರೆ ಇದು ಬಹುಶಃ ಪಾಲಿಸಿಸ್ಟಿಕ್ ಓವ್ರೀಸ್ ಅಂತ ಇರ್ಬೋದು. ಸೊ ಯೂಶ್ವಲಿ ಪಾಲಿಸಿಸ್ಟಿಕ್ ಓವ್ರೀಸ್ಗೆ ನೋಡಮ್ಮ, ಅದು ಆಪ್ರೇಷನ್ ಮಾಡಿದ್ಮೇಲೆ ಅದ್ರದ್ದು ಎಫೆಕ್ಟ್ 3-4 ತಿಂಗಳು, ಹಬ್ಬ ಅಂದರೆ 6 ತಿಂಗಳು ಇರ್ತದೆ. ಅಷ್ಟರಲ್ಲಿ ನಿಮಗೆ ಗರ್ಭಧಾರಣೆ ಆಗಬೇಕು. ಬಟ್ ಅದು ಆಗಿದ್ಮೇಲೆ ಮತ್ತೆ ಮುಟ್ಟು ಆಗದೇ ಇರೋದಕ್ಕೆ PCOD ಇರುತ್ತೆ, ಅದಕ್ಕೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತಂತೀವಿ. ಅದಕ್ಕೆ ಸರಿಯಾದ ಪರಿಹಾರ ಅಂದರೆ ಒಂದು, ನೀವು ತೂಕ ಏನಾದರೂ ಹೆಚ್ಚಾಗಿದೆ, ತೂಕ ಕಡಿಮೆ ಮಾಡ್ಕೊಳ್ಳಿ, ವ್ಯಾಯಾಮ ಮಾಡಬೇಕು, ಸರಿಯಾದ ಒಂದು ಡಯಟ್ ಇರುತ್ತೆ, ಆ ಡಯಟ್ ತೊಗೋಬೇಕು. 2 ತಿಂಗಳಿಗೆ ಒಂದ್ಸಲಿ ತಾನಾಗೆ ಮುಟ್ಟಾಗ್ತಾ ಇದೆ, ಯಾವುದೂ ಔಷಧಿ ತೊಗೊಳ್ದೆ ಅಂತಂದರೆ ನೀವು ಈ ಥರ ಒಂದು ವ್ಯಾಯಾಮ ಮತ್ತು ಆಹಾರ ಪದ್ಧತಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸರಿಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆದಷ್ಟು ಹಾರ್ಮೋನ್ಸಿಂದ ಪೀರಿಯಡ್ ಬರೋ ಸಂಭವ ಹೆಚ್ಚಿರುತ್ತೆ. ಬಟ್ ಆದರೆ ಹಾರ್ಮೋನ್ಸ್ ಹೆಚ್ಚಾಗಿ ತೊಗೊಂಡು ಪ್ರತಿ ತಿಂಗಳು ಮುಟ್ಟು ಬರೋದಕ್ಕೇ ಟ್ಯಾಬ್ಲೆಟ್ಸ್ ತೊಗೊಂಡು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಹಾರ್ಮೋನ್ಸಿಂದ ಸಾಕಷ್ಟು ಬೇರೆ ಸೈಡ್ ಇಫೆಕ್ಟ್ಸು ಇರುತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡೋದಕ್ಕೆ. ಉಮಾ ಅಂತ ಹಿರೇಬಾಗಿವಾಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ. ನಮ್ಮ ಮಗಳಿಗೆ ಈ ಸರಿ ಫಸ್ಟ್ ಇಯರ್ ಮ್ಯಾಮ್ ಡೇಟ್ ಕರೆಕ್ಟ್ ಆಗಕತ್ತೀವಿ ಮ್ಯಾಮ್. ಉಮಾ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಮೇಡಮ್. ಹೇಳಿ. ಟಿವಿನಲ್ಲಿ ಬರ್ತಿತ್ತು ಸರ್. ಓಕೆ, ಕರೆ ಕಟ್ಟಾಗಿದೆ. ಈಶ್ವರಮ್ಮ ಅಂತ ಕರೆ ಮಾಡಿದ್ದಾರೆ. ಓಕೆ, ಕರೆ ಕಟ್ಟಾಗಿದೆ. ಮ್ಯಾಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅಮಿನೋರಿಯಾ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಅದೇ, ಸೊ ಪ್ರೈಮರಿ ಅಮಿನೋರಿಯಾ ಅಂತಂದರೆ ಯಾವ ಹೆಣ್ಣಿಗೆ 13, 14, 15 ವಯಸ್ಸಾದ್ರೂ ಮೈ ನರಿದೇ ಇರೋದು. ಸೊ ಇದು ಒಂದು ಪ್ರೈಮರಿ ಅಮಿನೋರಿಯಾ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ನಾನು ಹಿಂದೆ ಹೇಳ್ದಂಗೆ ಒಂದು ಜೆನೆಟಿಕ್ ಇರ್ಬೋದು, ಅಥವಾ ಇದು ಹಾರ್ಮೋನ್ಸ್ ಪ್ರಾಬ್ಲಮಿಂದನೂ ಇರ್ಬೋದು, ಅಥವಾ ಪಿಟ್ಯುಟರಿ ಟ್ಯೂಮರ್ ಅಂತೀವಿ, ಬ್ರೈನ್ ಒಳಗಡೆ ಒಂದು ಸಣ್ಣ ಗಡ್ಡೆ ಆಗುತ್ತೆ, ಅದರಿಂದನೂ ಇರ್ಬೋದು. ಸೊ ಇದು ಯಾವುದರಿಂದ ಇದೆ ಅನ್ನೋದಕ್ಕೆ ನಾವು ತಪಾಸಣೆ ಮಾಡಿದಾಗ ಗೊತ್ತಾಗುತ್ತೆ. ಅದು ಪ್ರೈಮರಿ ಅಮಿನೋರಿಯಾದಲ್ಲಿ. ಇನ್ನೊಂದು ಅದ್ರ ಬಗ್ಗೆ ಮಾತನಾಡೋಣ. ನಂದಿತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ, ನಮಸ್ತೆ ನಂದಿತಾ ಅವರೇ. ಮೇಡಮ್, ಇದು ನಮ್ಮ ಮಗಳಿಗೆ ಅವಳು ಪೀರಿಯಡ್ ಸ್ಟಾರ್ಟ್ ಆದಾಗಿಂದ ಕರೆಕ್ಟ್ ಟೈಮ್ ರೆಗ್ಯುಲರ್ ಆಗಿ ಆಗೋದೇ ಇಲ್ಲ ಮೇಡಮ್. ವಯಸ್ಸು ಎಷ್ಟು ಮಾ? ಅವಳಿಗೆ ಇವಾಗ 18 ವರ್ಷ. ಅವಳಿಗೆ 14 ವರ್ಷ ಇರುವಾಗ ಸ್ಟಾರ್ಟ್ ಆಗಿದ್ದು. ಓಕೆ. ಅದಾದಾಗ 1 ಇಯರ್ ಆಗ್ಲೇ ಇಲ್ಲ. ಹೌದು. ಆಮೇಲೆ 2.5 ತಿಂಗಳಿಗೆ ಆಗ್ತಾ ಇದ್ಲು. ಓಕೆ. ಈಗ ರೀಸೆಂಟ್ ಆಗಿ ಒಂದು ವರ್ಷದಿಂದ ಅದು ಸಹ ಇರ್ರೆಗ್ಯುಲರ್ ಆಗ್ಬಿಟ್ಟಿದೆ ಮೇಡಮ್. ಯಾವಾಗಂದ್ರೆ ಅವಾಗ 3 ತಿಂಗಳಾಗುತ್ತೆ, ಇಲ್ಲಾಂದ್ರೆ 4 ತಿಂಗಳಾಗುತ್ತೆ, ಆ ಥರ ಆಗ್ತಾ ಇದೆ. ಅದೇ, ಈ ಥರ ಇವೆಲ್ಲ ಕಾರಣಗಳು ಏನು ಅಂತ ಕಂಡು ಹಿಡ್ಕೊಳ್ಬೇಕಾಗತ್ತಮ್ಮ. ಅದು ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್, ಹಾರ್ಮೋನ್ಸ್, ಇವೆಲ್ಲ ಒಂದು ಅಂಶಗಳು ಹೆಚ್ಚು ಕಡಿಮೆ ಆದಾಗಲೂ ಈ ಥರ ಆಗುತ್ತೆ. ಅಥವಾ ಆಹಾರ ಸರಿಯಾಗಿ ತೊಗೊಳ್ದೇ ಇರೋದು, ತುಂಬ ಓವರ್ ಎಕ್ಸಸೈಸ್ ಮಾಡೋದು, ಇವೆಲ್ಲ ಕಾರಣಗಳಿರುತ್ತೆ. ಸೊ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಫಸ್ಟು ಕಾರಣ ಕಂಡುಹಿಡ್ಕೋಬೇಕು, ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆ ಅಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಈಶ್ವರಮ್ಮ ಅಂತ ಪಾವಗಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ.
ತಿಂಗಳ ಆಗಲ್ಲ ಮೇಡಮ್ ಅವರೇ, ಕರೆಕ್ಟಾಗಿ 15 ದಿನಕ್ಕೊಂದ್ಸಲ ಆಗ್ತಾ ಇದ್ದೀನಿ ಈಗ 2 ತಿಂಗಳು. ವಯಸ್ಸು ಎಷ್ಟಮ್ಮ ನಿಮಗೆ? 48 ಮೇಡಮ್ ಅವರೇ. ಹಾಂ, ಸಾಮಾನ್ಯವಾಗಿ ಈ ವಯಸ್ಸಿಗೆ ಈ ಥರ ಮುಟ್ಟು ಮೇಲೆ ಆಗೋದು ಅಥವಾ ಆಗೋದು ಮತ್ತು ಒಂದು 2 ತಿಂಗಳು ಆಗದೇ ಇರೋದು, ಇದಕ್ಕೆಲ್ಲ ಕಾರಣ ಬಹುಶಃ ಇನ್ನೇನು ಮುಟ್ಟು ನಿಂತು ಹೋಗೋ ಸಂಭವ ಬರ್ತಾ ಇರ್ಬೋದು. ಸೊ ಇದಕ್ಕೆ ಹಾರ್ಮೋನ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ. FSH LH ಅಂತ 2 ಹಾರ್ಮೋನ್ಸ್ ಇರುತ್ತಮ್ಮ. ಆ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದು ಸಮವಾಗಿದೆ, ನಾರ್ಮಲ್ ಆಗಿದೆ ಅಂತಂದರೆ ಯೋಚನೆ ಮಾಡೋವಂಥದ್ದಿಲ್ಲ. ಅದೇನಾದರೂ ಜಾಸ್ತಿ ಆಗಿದೆ ಅಂತಂದರೆ ಅದರಲ್ಲಿ ಅರ್ಥ ಇಷ್ಟೇ, ಇನ್ನು ಸ್ವಲ್ಪ ದಿವಸದಲ್ಲಿ ಅಥವಾ ಸ್ವಲ್ಪ ತಿಂಗಳುಗಳಲ್ಲಿ ನಿಮಗೆ ಮುಟ್ಟು ನಿಂತು ಹೋಗೋ ಸಂಭವ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ವಿಜಯಲಕ್ಷ್ಮಿ ಅಂತ ಸಿಂಧನೂರಿಂದ ಕರೆ ಮಾಡಿದ್ರೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ. ನನ್ನ ಮಗಳು ಪ್ರಿಯಾಂಕಾ ಅಂತ ರೀ. ಹಾಂ, ಇವಾಗ 20 ವರ್ಷ ರೀ. ಅವಳು ಹೊಟ್ಟೆ ನೋವು ಬರುತ್ತೆ ರೀ ಪೀರಿಯಡ್ ಆದಾಗ ಪ್ರತಿ ಹೊಟ್ಟೆ ನೋವು ಬರುತ್ತೆ. ಹಾಂ, ಹೊಟ್ಟೆ ನೋವು ಬರೋದಕ್ಕೆ ಕಾರಣ ಇರ್ಬೋದು, ಒಳಗಡೆ ಏನಾದರೂ ಒಂದೊಂದ್ಸರಿ ಎಂಡೋಮೆಟ್ರಿಟಿಕ್ ಲೀಷನ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಹುಣ್ಥರ ಆಗಿರ್ಬೋದು ಗರ್ಭಾಶಯದ ಒಳಗಡೆ. ಅಥವಾ ಸಾಮಾನ್ಯವಾಗಿ ಕೆಲವ್ರಿಗೆ ಮುಟ್ಟಾದಾಗ ಸ್ವಲ್ಪ ನೋವು ಬರೋದು ಸಂಭವ ಇರುತ್ತೆ. ಯಾಕಂದರೆ ಗರ್ಭಾಶಯದ ಒಂದು ಬಾಯಿ ಸಣ್ಣದಿರ್ಬೋದು ಅಥವಾ ರಕ್ತಸ್ರಾವ ಆಗೋ ಜಾಗ ಸ್ವಲ್ಪ ಸಣ್ಣದಿರ್ಬೋದು. ಸೊ ಅದಕ್ಕೆ ತುಂಬಾ ನೋವು ಇದೆ ಅಂದರೆ, ತಟ್ಕೊಳ್ಳಾರ್ದಷ್ಟು ನೋವು ಆಗ್ತದೆ, ಬ್ಲೀಡಿಂಗು ಜಾಸ್ತಿ ಆಗ್ತಾಯಿದೆ ಅಂದರೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಇಲ್ಲ ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ನೋವು ಆಗುತ್ತೆ ಅಂತಂದರೆ ಡಾಕ್ಟ್ರ್ ಹತ್ರ ತೋರಿಸಿ ಮುಟ್ಟಾಗೋ ಸಮಯದಲ್ಲಿ ನೋವು ಬಂದಾಗ ನೋವು ಕಡಿಮೆ ಆಗೋದಕ್ಕೆ ಔಷಧಿ ಕೊಡ್ತಾರೆ, ಅದು ತೊಗೊಳ್ಳಿಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಕಮಲಾಕ್ಷಿ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ನನ್ನ ಮಗಳು ಈಗ 17 ಇಯರ್ಸ್ ಮೇಡಮ್. ಹಾಂ, ಇವಾಗ ನನ್ನ ಮಗಳು 1st ಇಯರ್. ಹಾಂ, ಅವಳಿಗೆ ತಿಂಗಳ ಸರಿಯಾಗಿ ಡೇಟ್ ಆಗ್ತಿಲ್ಲ ಮೇಡಮ್. ಓಕೆ. ಅದಕ್ಕೇನು ಪರಿಹಾರ ಇದೆ ಏನು ಮೇಡಮ್? ತಿಂಗಳ ಡೇಟ್ ಆಗಲ್ಲ ಅಂತಂದರೆ ಎಷ್ಟು ದಿವಸದೇ ಗ್ಯಾಪ್ ಇರುತ್ತಮ್ಮ? 3 ತಿಂಗಳಾದರೂ ಆಗಲ್ಲ, 4 ತಿಂಗಳಾದ್ರಲ್ಲ, ಆ ಥರ ಇದೆಯಾ? ಅಥವಾ ಟ್ಯಾಬ್ಲೆಟ್ ತೊಗೊಂಡ್ರೆ ಆಗ್ತಾಳೆ, ಟ್ಯಾಬ್ಲೆಟ್ ತೊಗೊಳ್ಳೋದಿದ್ರೆ ಆಗಲ್ಲ, ಆ ಥರ ಇದೆಯಮ್ಮ? ಇಲ್ಲ ಮೇಡಮ್, 4-5 ದಿನ ಇಲ್ಲ 8 ದಿನ ಮುಂದೆ ಹೋಗುತ್ತೆ ಮೇಡಮ್. ಒಂದೊಂದು ಸಾರಿ 15 ದಿನಾನು ಮುಂದೆ ಹೋಗುತ್ತೆ. ಅಂದ್ರೆ ಅದು ನಾರ್ಮಲ್ ಅಮ್ಮ. 1.5 ತಿಂಗಳಿಗೆ ಒಂದ್ಸಲ ಆಗೋದು, 2 ತಿಂಗಳಿಗೆ ಒಂದ್ಸಲ ಆಗೋದು, ಯಾವುದೋ ಔಷಧಿ ತೊಗೊಳ್ದೆ ಮುಟ್ಟು ಆಗ್ತಾಳಲ್ಲ, ಅದು ನಾರ್ಮಲ್ ಅಮ್ಮ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗಂಗೂಬಾಯಿ ಅಂತ ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಂಗೂಬಾಯಿ ಅವರೇ. ನಮಸ್ತೆ ರೀ. ನಮಸ್ತೆ ಅಮ್ಮ, ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಮಾ. ಹಲೋ ಹಲೋ, ಹೇಳಿ. ಹಿಂಗ್ರಿ ನಮ್ಮ ಮಗಳಿಗೆ ಇದು ಸರ್ಕಾರ ದವಾಖಾನೆ ಇಂಜೆಕ್ಷನ್ ಮಾಡ್ತಾರಲ್ರಿ, ಅದು ಇಂಜೆಕ್ಷನ್ ಮಾಡ್ಸೋದ್ಮೇಲೆ ಮುಟ್ಟು ಭಾಳ ಆಗಕ್ಕುಂತೈತ್ರಿ, ಕಮ್ಮಿನ ಆಗವಲ್ತು ನೋಡ್ರಿ. ಆ ಇಂಜೆಕ್ಷನಿಂದ ಆಗಿದೆ ಅಂತ ಹೇಳೋಕ್ಕಾಗಲ್ಲಮ್ಮ, ಬೇರೆ ಕಾರಣ ಇರ್ಬೋದು. ಅದೊಂದ್ಸರಿ ಸ್ಕ್ಯಾನ್ ಮಾಡಿಸಿ ನೋಡಿಸಿದ್ರೆ ಗೊತ್ತಾಗುತ್ತೆ ಯಾಕೆ ಆ ಥರ ಆಗ್ತಾಯಿದೆ ಅಂತ. ಅಥವಾ ಬ್ಲಡ್ ಟೆಸ್ಟಲ್ಲೂ ಗೊತ್ತಾಗುತ್ತೆ ಹಾರ್ಮೋನ್ಸಿಂದ ಆಗ್ತಿರ್ಬೋದು ಅಂತ. ಸೊ ಅವೆರಡು ಟೆಸ್ಟ್ ಮಾಡಿಸಿ ನೋಡಿಸಿಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮ್ಯಾಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೆನೋರಿಯಾ ಬಗ್ಗೆ ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ತೀನಿ. ವೀಕ್ಷಕರೇ, ಹೆಲ್ತ್ ಸೆಂಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀತಿ ಅಂತ ಹಾಸನದ ಕರೆ ಮಾಡಿದ್ದಾರೆ ಡಾಕ್ಟರ್. ನಮಸ್ತೆ ಪ್ರೀತಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮ್ಯಾಮ್, ನಂದು ಎಕ್ಸಾಕ್ಟ್ ಪೀರಿಯಡ್ಸ್ 1 ಮಂತಿಗೆ ಆಗ್ತೀನಿ. ಬಟ್ ನನಗೆ ತುಂಬ ಹೊಟ್ಟೆ ನೋವು ಬರುತ್ತೆ, ಮತ್ತೆ ವಾಮಿಟ್ ಥರ ಆಗುತ್ತೆ, ಸಮಟೈಮ್ಸ್ ಲೂಸ್ ಮೋಷನ್ನು ಎಲ್ಲ ಆಗ್ತಾ ಇರುತ್ತೆ. ಓಕೆ, ಇದು ಪೀರಿಯಡ್ ಬಂದಾಗ 3 ಡೇಸ್ ಅಲ್ಲಮ್ಮ ನಿಮ್ಗೆ ಆಗೋದಿದ್ದು? 3 ಡೇಸ್. ಹಾಂ, ಆಮೇಲೆ ಹೆಚ್ಚು ಕಮ್ಮಿ ಮೊದಲನೇ ದಿವಸ 2ನೇ ದಿವಸ ಜಾಸ್ತಿ ಇರುತ್ತೆ, 3ನೇ ದಿವಸಕ್ಕೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಫಸ್ಟು 2 ಡೇಸ್ ಪೈನ್ ಇರುತ್ತೆ, ಜಾಸ್ತಿ ಪೈನ್ ಇರುತ್ತೆ, ನನಗೆ ಓಡಾಡೋದಕ್ಕೇನೆ ಆಗಲ್ಲ. ಹಾಂ, ಸಾಮಾನ್ಯವಾಗಿ ಈ ಥರ ಪೇನ್ ಬರೋದು ಕಾರಣಗಳು ಒಂದು ಗರ್ಭಾಶಯದ ಒಳಗಡೆ ಇರುತ್ತೆ, ಪೆಲ್ವಿಕ್ ಇನ್ಫ್ಲಮೇಟ್ರಿ ಕಂಡೀಷನ್ ಅಂತ ಹೇಳ್ತೀವಿ, ಅದರಿಂದ ಇರ್ಬೋದು. ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಅಲ್ಲೇನಾಗುತ್ತೆ ಗರ್ಭಾಶಯದ ಸುತ್ತಮುತ್ತಲು ಅಥವಾ ಗರ್ಭನಾಳದಲ್ಲಿ ಅಥವಾ ಅಂಡಾಶಯದಲ್ಲಿ ಒಂಥರ ಸಣ್ಣ ಸಣ್ಣದು ಕೆಂಪು ಚುಕ್ಕೆ ಅಂತೀವಿ, ಅಥವಾ ಓವ್ರಿನಲ್ಲಿ ರಕ್ತ ಹೆಪ್ಪುಕಟ್ಟುಕೊಂಡಿರೋ ಕಂಡೀಷನ್ ಇರ್ಬೋದು. ಈ ಥರ ಸಂದರ್ಭದಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತೆ. ಸೊ ಸ್ಕ್ಯಾನ್ ಮಾಡಿ ನೋಡಿದರೆ ಇವೆಲ್ಲ ಇದೆಯಾ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಅನುಗುಣವಾಗಿ
ಟ್ರೀಟ್ಮೆಂಟ್ ತೊಗೋಬೋದು. ಅಥವಾ ಇನ್ನೊಂದು ಕಾರಣಗಳು ಯಾಕೆ ಮುಟ್ಟು ಬಂದಾಗ ಇವೆಲ್ಲ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಮುಟ್ಟು ಬಂದಾಗ ಏನಾಗುತ್ತೆ, ಹಾರ್ಮೋನ್ಸ್ ಏರ್ಪೇರಾಗುತ್ತಮ್ಮ. ಪ್ರತಿಯೊಂದು ಹೆಣ್ಣಿಗೆ ಆಗುವಂಥ ಇದು ಒಂದು ಲಕ್ಷಣ. ಸೊ ಆ ಟೈಮ್ಗೆ ತಾತ್ಕಾಲಿಕವಾಗಿ ನಿಮಗೆ ಅನುಗುಣವಾಗಿ ಲೂಸ್ ಮೋಷನ್ ಆದರೆ ಲೂಸ್ ಮೋಷನ್ಗೆ ಔಷಧಿ, ಹೊಟ್ಟೆ ನೋವಿಗೆ ಆದರೆ ಹೊಟ್ಟೆ ನೋವು ಮಾತ್ರೆ ತೊಗೋಬೇಕು. ಆಮೇಲೆ ವಾಂತಿ ಆದರೆ ವಾಂತಿ. ಈಗ ಎಲ್ಲ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದೇ ಥರ ಆಗಲ್ಲ ಇದು ಖಂಡಿತವಾಗ್ಲೂ. ಸೊ ಯಾವ್ದು ಏನು ಜಾಸ್ತಿ ಆಗುತ್ತೋ ಅದನ್ನು ಸ್ವಲ್ಪ ಇದು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಏನು ತೊಂದರೆ ಇಲ್ಲಮ್ಮ. ನಾ ಹೇಳ್ದಂಗೆ ಇದು ಒಂದು ಲಕ್ಷಣ ಅಷ್ಟೇ, ಕಾಯಿಲೆ ಅಲ್ಲ. ಸೊ ಹಾಗಾಗಿ ಭಯ ಪಡ್ಕೊಳ್ಳೋವಂಥದ್ದು ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಶಿವನಗೌಡ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಮ್ದು ಈಗ 2 ವರ್ಷ ಆಗಿದೆ ಮ್ಯಾರೇಜ್ ಆಗಿ. ಹಾಂ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದಿವಿ. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಯಾವ ಥರ ಅಂತ ನಾವು ವಯಸ್ಸು ಕೊಟ್ಟು ಮಾತಾಡಿ ಮೇಡಮ್. ಮದುವೆಯಾಗಿ 2 ವರ್ಷ ಆಗಿದೆ, ಎಲ್ಲ ಸರಿ ಇದೆ, ಮಕ್ಕಳಾಗಿಲ್ಲ. ಹ್ಞೂ ಮೇಡಮ್. ಹಾಂ, ಸೊ ನೋಡಿ, ಎಲ್ಲ ಸರಿಯಾಗಿದ್ದು ಮಕ್ಕಳಾಗಿಲ್ಲ ಅಂತಂದರೆ ಸಾಮಾನ್ಯವಾಗಿ ಆಗಬೇಕು. ನೀವು ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಏನು ಉಪಯೋಗಿಸ್ದೇ ಇದ್ದಿದ್ರೆ. ಬಟ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ. ಎಲ್ಲಿ ಅಂಡಾಶಯದಲ್ಲಿ ಅಂಡಾಣು ಚೆನ್ನಾಗಿ ಉತ್ಪನ್ನ ಆಗೋದಕ್ಕೆ ಔಷಧಿ ಕೊಟ್ಟು ಸ್ಕ್ಯಾನಿಂಗ್ ಮೂಲಕ ಯಾವ ದಿನದಲ್ಲಿ ನೀವು ಸೇರಿದರೆ ಗರ್ಭಧಾರಣೆ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ ಅನ್ನೋದು ಹೇಳೋದು ಒಂದು ಥರ ಟ್ರೀಟ್ಮೆಂಟ್ ಇರುತ್ತೆ. ಇನ್ನೊಂದು, ಇದು ಬೇಡ ನಮಗೆ ಬೇಗ ಆಗಬೇಕು ಅನ್ನೋದಾದರೆ ಗರ್ಭಾಶಯದಲ್ಲಿ ನಿಮ್ಮ ವೀರ್ಯಾಣುನ ಸೋಸಿಬಿಟ್ಟು ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ, ಕೃತಕ ಗರ್ಭಧಾರಣೆ ಆಗುವಂಥದ್ದು, ವೀರ್ಯಧಾರಣೆ ಆಗುವಂಥದ್ದು, ಅದು ಒಂದಿದೆ. ಅದಕ್ಕೂ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಪ್ರಣಾಳಿಸ್ ಟಿಶ್ಯೂ. ಪ್ರಣಾಳಿಸ್ ಟಿಶ್ಯೂನಲ್ಲೂ ನಿಮ್ಮ ಮಿಸಸ್ದು ಅಂಡಾಣುನ ತೆಗೆದು ನಿಮ್ಮ ವೀರ್ಯಾಣುನ ಸೇರಿಸಿ 2 ಸೇರಿಸಿ ಭ್ರೂಣ ತಯಾರು ಮಾಡಿ ಆ ಭ್ರೂಣನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡಿದರೆ ಅಲ್ಲಿ ಅದು ಅಂಟ್ಕೊಂಡು ಬೆಳೆಯೋ ಸಾಧ್ಯತೆ ಇರುತ್ತೆ. ಸೊ ಇದು ಸಾಮಾನ್ಯವಾಗಿ ಇರೋವಂಥ 3 ಥರದ ಚಿಕಿತ್ಸೆ ಇರುತ್ತೆ. ಸೊ ನಿಮ್ಮ ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿಕೊಂಡು ಯಾವುದು ನಿಮಗೆ ಸೂಕ್ತ ಅಂತ ಅವ್ರು ಹೇಳ್ತಾರಪ್ಪ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಪಲ್ಲವಿ ಅಂತ ತಾವರೆಗೆರೆ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಲ್ಲವಿ. ಹಲೋ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಪಲ್ಲವಿ. ಮೇಡಮ್, ನನ್ನ ಹೆಸರು ಪಲ್ಲವಿ ಅಂತ ರೀ. ಮೇಡಮ್, ನನಗೆ ನನಗೆ 22 ಏಜ್. ಬ್ಲಡ್ ರೀಡಿಂಗ್ ಆಗುತ್ತೆ ರೀ. ಅಂದರೆ ಕೆಲವೊಂದು ಟೈಮ್ ಅಂದರೆ ಕಣ್ಣಿ ಆಗೋದು ಈ ಥರ ಆಗ್ತಿರ್ತದೆ ರೀ. ಮತ್ತು ತುಂಬ ಹೊಟ್ಟೆ ಪೇನ್ ಇರುತ್ತೆ ರೀ. ಓಕೆ ನೋಡಮ್ಮ, ಈ ಥರ ಕಡಿಮೆ ಆಗೋದು ಅಥವಾ ಟ್ರೀಟ್ಮೆಂಟ್ ಇದು ಋತುಸ್ರಾವದಲ್ಲಿ ತುಂಬ ಕಮ್ಮಿ ರಕ್ತ ಹೋಗೋದು, ಇದೆಲ್ಲ ಕಾರಣಗಳು. ಒಂದು ಮತ್ತೆ ಹೇಳ್ತೀನಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಒಳಗಡೆ ಇನ್ಫೆಕ್ಷನ್ ಇರ್ಬೋದು. ಮತ್ತು ಇನ್ನೊಂದು ಕಾರಣ ಇರುತ್ತೆ, ಅದು ಒಂದು ಸರಿ ಗರ್ಭಾಶಯದಲ್ಲಿ TB ಲಕ್ಷಣಗಳಿದ್ದರೆ ಅದರಿಂದನೂ ಆಗುತ್ತೆ. ಸೊ ಇದನ್ನು ನೀವು ತಾತ್ಸಾರ ಮಾಡದೆ ಹೋಗಿ ಟೆಸ್ಟ್ ಮಾಡ್ಕೊಂಡು ತೋರಿಸ್ಕೊಳ್ಳಿ. ಈಗ ಅಯ್ಯೋ TB ಇದ್ದರೆ ನನಗೆ ಹೇಗೆ ಅಂತ ಹೆದರ್ಕೊಳ್ಳೋಂತಿದ್ದರೆ TBಗೂ ಔಷಧಿ ಇದೆ, ಟ್ರೀಟ್ಮೆಂಟ್ ಇದೆ, ಅದು ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತೊಂದು ಕಾರಣ ಇರ್ಬೋದು ಎಡಿಷನ್ಸು. ಹಿಂದೆ ಹೇಳ್ದಂಗೆ ಗರ್ಭಾಶಯದ ಪದರು ಒಂದಕ್ಕೊಂದು ಅಂಟ್ಕೊಂಡು ಬಿಟ್ಟಿರ್ಬೋದು, ಅದರಿಂದನೂ ಈ ಥರ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಕಡಿಮೆ ಆಗೋದು, ಹೊಟ್ಟೆ ನೋವು ಬರೋದು. ಸೊ ಅದಕ್ಕೆ ಹಿಸ್ಟ್ರೋಸ್ಕೋಪಿ ಅಂತ ದುರ್ಬೀನ್ ಟೆಸ್ಟ್ ಇರುತ್ತೆ. ದುರ್ಬೀನ್ ಹಾಕಿ ನೋಡಿದಾಗ ಒಳಗಡೆ ಎಲ್ಲ ಏನಾದರೂ ಪದ್ರ ಅಂಟ್ಕೊಂಡು ಬಿಟ್ಟಿದೆ, ಅದನ್ನು ಕತ್ರಿ ತೊಗೊಂಡು ಬಿಡಿಸಲಾಗುತ್ತೆ. ಆದಮೇಲೆ ಒಳಗಡೆ ಒಂದು ಕಾಪರ್ ಟೀ ಅಥವಾ ಮಲ್ಟಿ ಲೋಡ್ ಅಂತ ಹಾಕ್ತೀವಿ. ಅದು ಹಾಕಿದ ಮೇಲೆ ಮತ್ತೆ ಕೆಲವು ಮೆಡಿಸಿನ್ಸ್ ಕೊಟ್ಟಾಗ ಅದಕ್ಕೆ ಪರಿಹಾರ ಸಿಗುತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನ್ನ ಹೆಸರು ಚೈತ್ರ ಅಂತ. ಹಾಂ, ಮಾತಾಡೋದಕ್ಕಿತ್ತು. ಹೇಳಿ ಮೇಡಮ್. ನಾನು ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗಲ್ಲ. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ 2 ತಿಂಗಳು ಈ ರೇಂಜಿಗೆ ಆಗ್ತೀನಿ. ಓಕೆ. ಪೀರಿಯಡ್ ಆದಾಗ ತುಂಬಾ ಬ್ಯಾಕ್ ಪೈನ್ ಬರುತ್ತೆ ಮೇಡಮ್. ಹೊಟ್ಟೆ ನೋವು ಇರಲ್ಲ ನನಗೆ, ತುಂಬಾ ಸೊಂಟ ಬರುತ್ತೆ, ತುಂಬಾ ಅಂದ್ರೆ ತುಂಬಾ ತಡೆಯೋದಕ್ಕಾಗೋದಿಲ್ಲ. ಅದೇ ರೀತಿ ಬ್ಲೀಡಿಂಗ್ ಕೂಡ ತುಂಬಾ ಜಾಸ್ತಿ ಹೋಗುತ್ತೆ ಮೇಡಮ್. ಮತ್ತೆ ಬ್ಲೀಡಿಂಗ್ ತುಂಬಾ ಗಂಟಾಗಿ ಹೋಗುತ್ತೆ. ಓಕೆ. ಇದರಿಂದ ಏನಾದ್ರು ಸಮಸ್ಯೆ ಇದೆಯಾ ಮೇಡಮ್? ವಯಸ್ಸು ಎಷ್ಟಮ್ಮ ನಿಮಗೆ? 34 ಮೇಡಮ್. 34. ಮಕ್ಕಳಾಗಿದ್ದಾರಾ? ಆಗಿದ್ದಾರಲ್ಲ. ಸಾಮಾನ್ಯವಾಗಿ ಈ ಥರ ಬರೀ ಹೊಟ್ಟೆ ನೋವು ಅಲ್ಲ, ಬಟ್ ಬ್ಯಾಕ್ ನೋವು ಬರೋದು, ಬ್ಲೀಡಿಂಗ್ ಜಾಸ್ತಿ ಆಗೋದು ಬಹುಶಃ ಗರ್ಭಾಶಯದಲ್ಲೇ ಏನೋ ತೊಂದರೆ ಇರ್ಬೋದು. ಏನಿರ್ಬೋದು, ಒಂದು ಗರ್ಭಾಶಯದ ಒಳಗಡೆ ಪಾಲಿಪ್ ಅಂತೀವಿ, ಗ್ರಂಥಿಗಳು ಬೆಳ್ಕೊಂಡಿರ್ತವೆ. ಯಾತಕ್ಕೆ ಬೆಳಿತವೆ ಅದಕ್ಕೆ ಕಾರಣ ಹೇಳೋಕ್ಕಾಗಲ್ಲ. ಅಥವಾ ಗಡ್ಡೆಗಳಿರ್ಬೋದು, ಗರ್ಭಾಶಯದ ಹಿಂಭಾಗದಲ್ಲಿ ಗಡ್ಡೆಗಳಿದ್ದಾಗ
ಗರ್ಭಾಶಯದಲ್ಲಿ ಋತುಸ್ರಾವ ಆದಾಗ ಗರ್ಭಾಶಯದಲ್ಲಿ ಕಾಂಟ್ರಾಕ್ಷನ್ಸ್ ಬರುತ್ತೆ. ಸೊ ಅದರಿಂದ ನಿಮಗೆ ಬ್ಯಾಕ್ ಏಕ್ ಜಾಸ್ತಿ ಮತ್ತು ರಕ್ತಸ್ರಾವನೂ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಕಂಡು ಹಿಡ್ಕೊಳ್ಳೋ ವಿಧಾನ ಒಂದು ಸ್ಕ್ಯಾನಿಂಗು ಅಥವಾ MRI ಸ್ಕ್ಯಾನ್ ಅಂತ ಮಾಡ್ತಾರೆ. ಅದೆರಡರಲ್ಲಿ ಗೊತ್ತಾಗುತ್ತೆ ಯಾಕೆ ಒಳಗಡೆ ಗರ್ಭಾಶಯದ ಏನೋ ತೊಂದರೆ ಇದೆ ಅಂದರೆ ಅದಕ್ಕೆ ಅನುಗುಣವಾಗಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ಬೋದಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಗಂಗಮ್ಮ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹೇಳಿ ಮೇಡಮ್. ಹೇಳಿಮ್ಮ, ಏನು ಸಮಸ್ಯೆ ಇದೆ? ಅದೇ ಟಿವಿಲಿ ಹೇಳ್ತಾ ಇದ್ರಲ್ಲ ಮೇಡಮ್, ಅದು ನಂಬರ್ ತಗೊಂಡು ಫೋನ್ ಮಾಡಿದೆ ಮೇಡಮ್. ಹೇಳಿ, ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ಹೇಳಿ. ನಮಗೆ ಇದು ಹೊಟ್ಟೆ ನೋವು ಮೇಡಮ್, ಅದೇ ಡೇಟ್ ಆದಾಗ ಹೊಟ್ಟೆ ನೋವು. ಎಷ್ಟು ದಿವಸ ಹೊಟ್ಟೆ ನೋವು ಇರುತ್ತಮ್ಮ? 3 ದಿವಸ 4 ದಿವಸ ಮೇಡಮ್. ರಕ್ತಸ್ರಾವ ಹೇಗಾಗುತ್ತೆ? ಅದು ಪರವಾಗಿಲ್ಲ, ಅದು ಅದಕ್ಕೆ ಆಯ್ತೈತೆ ಬ್ಲೀಡಿಂಗು. ಸಖತ್ತು ಹೊಟ್ಟೆ ನೋವು, ವಾಂತಿ. ವಯಸ್ಸೆಷ್ಟುಮ್ಮ ನಿಮಗೆ? ವಯಸ್ಸು 44. ಓಕೆ. ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಈ ಥರ ರಕ್ತಸ್ರಾವ ಆಗೋದು ಒಂದು ಗಡ್ಡೆ ಇರ್ಬೋದು, ಅಥವಾ ನಿಂತು ಹೋಗೋ ಸಂಭವ ಇರ್ಬೋದು, ಅಥವಾ ಗರ್ಭಾಶಯದೊಳಗೆ ಗ್ರಂಥಿಗಳಿರ್ಬೋದು. ಇವೇ ಕಾರಣಗಳಿಂದ ಸಾಮಾನ್ಯವಾಗಿ ಈ ವಯಸ್ಸಿಗೆ ಈ ಥರ ತೊಂದರೆಗಳು ಕಾಣಿಸ್ಬೋದು. ಬಟ್ ಇದಕ್ಕೆ ಪರಿಹಾರನೂ ಇದೆ, ಯಾಕಂದರೆ ಕಾರಣ ತಿಳ್ಕೊಂಡೆ ಪರಿಹಾರಮ್ಮ. ಸೊ ದಯವಿಟ್ಟು ನೀವು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಅದು ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಬರೀ ಹೊಟ್ಟೆ ನೋವು ಅಂತ ಹೋದಾಗ ಬರೀ ಮಾತ್ರೆ ಕೊಟ್ಟು ನೋವು ಕಡಿಮೆ ಆಯಿತು ಒಂದಾಯಿತು. ಇನ್ನೊಂದು ಪದೇ ಪದೇ ಪ್ರತಿ ಸಲ ಹಿಂಗೆ ಆಗ್ತಾ ಇದೆ ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಜಯಂತಿ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಂತಿ ಅವರೇ. ನಮಸ್ತೆ. ನಮಸ್ತೆ, ಹೇಳಿಮ್ಮ. ಮತ್ತೆ ಮೇಡಮ್, ಡಾಕ್ಟರ್ ಜೊತೆ ಮಾತಾಡ್ಬೇಕಾಯ್ತು. ಹೇಳಿಮ್ಮ. ಜಯಂತಿ ಅವರು ಡಾಕ್ಟರೇ ಮಾತಾಡ್ತಿದ್ದಾರೆ, ಹೇಳಿ. ಹೌದು, ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಜಯಂತಿ, ಹೇಳಿ. ಹೇಳಿ. ಹಾಸನದಿಂದ ಇದು ತಿಂಗಳ ಡೇಟ್ ಆದಾಗ ಜಾಸ್ತಿ ಬ್ಲೀಡಿಂಗ್ ಆಯ್ತಾ ಇರ್ತೈತೆ. ಬ್ಲೀಡಿಂಗ್ ಒಂದು ತಿಂಗಳಾದ್ರೂ ನಿಲ್ಲಲ್ಲ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟು ಹೇಳಿದ್ರಿ? ಇದು ತಿಂಗಳಾದ್ರೂ ಡೇಟ್ ಆದ್ರೂ ತಿಂಗಳಾಗುತ್ತೆ ಮೇಡಮ್ ಅವರೇ. ಅದೇ ಇದಕ್ಕೆ ಕಾರಣ ನೋಡಮ್ಮ, ತೊಂದರೆ ಇರ್ಬೋದು, ಗರ್ಭಾಶಯದ ಒಳಗಡೆ ಏನಾದರೂ ತೊಂದರೆ ಇರ್ಬೋದು, ಅಥವಾ ಹಾರ್ಮೋನ್ಸ್ದಿಂದ ಏರ್ಪೇರ್ ಆಗಿರ್ಬೋದು. ಸೊ ಇವೆರಡು ಟೆಸ್ಟ್ ಮಾಡಿಕೊಂಡ್ರೆ ಇದಕ್ಕೆ ಕಾರಣ ಹುಡುಕಿದ್ರೆ ಪರಿಹಾರ ಅಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಡಾಕ್ಟರ್ ಅಮೆನೋರಿಯಾ ಬಗ್ಗೆ ತುಂಬ ಮಾತನಾಡೋಕ್ಕಾಗಲಿಲ್ಲ, ಕಾಲ್ಸ್ ಜಾಸ್ತಿ ಇತ್ತು. ಬಟ್ ಆದರೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಜಯನಗರ್ ಹಾಗೂ ಶೇಷಾದ್ರಿಪುರಂ 2 ಕಡೆ ಇದೆ. ಒಂದು ಅಡ್ರೆಸ್ ನಂಬರ್ 7 E Park Road, Kumara Park East, ಶೇಷಾದ್ರಿಪುರಂ ಬೆಂಗಳೂರು. ಮತ್ತೊಂದು ಫಸ್ಟ್ ಫ್ಲೋರ್ 14th Cross Road, ಜಯನಗರ್ 3rd Block, ನಿಯರ್ ಡೆಕತ್ಲಾನ್ ಶಾಪ್, ಜಯನಗರ್. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಆಗಿರುತ್ತೆ: 08065133333.